ಅಂಧಾಭಿಮಾನ ಅನ್ನೋದು ಯಾವ ಕಾರಣಕ್ಕೂ ಕೂಡ ಶ್ರೇಷ್ಠ ಅಲ್ಲ. ಒಬ್ಬ ವ್ಯಕ್ತಿಯ ಬಗ್ಗೆ ಅಭಿಮಾನ ಇಟ್ಕೊಳ್ಳೋದು ತುಂಬ ಒಳ್ಳೆಯದು. ಆದರೆ ಅಭಿಮಾನ ಯಾವ ವಿಷಯಕ್ಕಿರಬೇಕು, ಯಾವ ಕಾರಣಕ್ಕೆ ಅಭಿಮಾನ ಪಡಬೇಕು, ಯಾವ ಕಾರಣಕ್ಕೆ ಮೆಚ್ಚುಗೆ ಪಟ್ಕೊಳ್ಬೇಕು, ಯಾವ ಕಾರಣಕ್ಕೆ ಮೆರವಣಿಗೆ ಮಾಡಬೇಕು, ಯಾವ ಕಾರಣಕ್ಕೆ ಅವರನ್ನು ದೇವರ ಥರ ಪೂಜಿಸಬೇಕು ಅಂದರೆ ಆತನಲ್ಲಿರುವ ಒಳ್ಳೆ ಗುಣಗಳಿದ್ದಾಗ, ಆತನಿಗೆ ಮಾದರಿ ಗುಣಗಳಿದ್ದಾಗ, ಅನುಕರಣೀಯ ಗುಣಗಳಿದ್ದಾಗ. ಬಟ್ ದರ್ಶನ್ ಕೇಸ್ನಲ್ಲಿ ಏನಾಗ್ತಾ ಇದೆ, ಅಂಧಾಭಿಮಾನವೇ ಹೆಚ್ಚಾಗಿ ಕಾಣಿಸ್ತಾ ಇದೆ. ಕೊಲೆ ಮಾಡಿದಾಗಲೂ ಹೊಗಳಿಕೆ, ಕೊಲೆ ಮಾಡಿ ಜೈಲಿಗೆ ಹೋದಾಗಲೂ ಹೊಗಳಿಕೆ. ಈಗ ಜೈಲಿನಲ್ಲಿ ಕೂತ್ಕೊಂಡು ಸಿಗರೇಟ್ ಸೇದಿದ್ರು ಕೂಡ ನೋಡಿದ್ರೆ ನಮ್ಮ ಬಾಸು ಅಂತ. ಈ ರಾಜಾತಿಥ್ಯವನ್ನು ನೋಡಿ ಫ್ಯಾನ್ಸ್ ಸಂಭ್ರಮ ಪಡ್ತಿದ್ದಾರಂತೆ. ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚಾಗ್ತಾ ಹೋಗ್ತಾ ಇದೆ. ಸಿಂಹ ಎಲ್ಲಿದ್ದರೂ ಸಿಂಹನೇ, ಹೀಗೆ ಸಿಂಹ ಎಲ್ಲಿದ್ದರೂ ಸಿಂಹನೇ. ಜೈಲೋ ಮನೆಯೋ ನೆಮ್ಮದಿ ಇರಬೇಕು ಮಗ, ನೆಮ್ಮದಿಯಿಂದ ಇರಬೇಕು. ನಮ್ಮ ಬಾಸ್ ರಾಜ ಯಾವತ್ತಿದ್ರೂ ರಾಜನೇ. ಗಜ ಅಲ್ವಾ, ಅದರ ಗತ್ತು ಗಾಂಭೀರ್ಯ ಕಮ್ಮಿ ಆಗೋದೇ ಇಲ್ಲ. ಫೋಟೋ ವೈರಲ್ ಆಗ್ತಾ ಇದ್ದಂತೆ ಅಭಿಮಾನಿಗಳ ಅಂಧಾಭಿಮಾನ ಮುಗಿಲು ಮುಡ್ತಾ ಇದೆ. ನಿಜಕ್ಕೂ ಕೂಡ ಈ ಅಂಧಾಭಿಮಾನ ಇದೆಯಲ್ಲ, ಈ ಅಂಧಾಭಿಮಾನದ ಪರಾಕಾಷ್ಠೆಯನ್ನು ತಲುಪಿ ಹೋಗಿದ್ದಾರೆ. ನೋಡ್ತಾ ಇದ್ದೀರಿ, ನಮ್ಮ ಬಾಸ್ ಹಾಗೆ, ನಮ್ಮ ಬಾಸ್ ಹೀಗೆ. ಈ ಕೊಲೆ ನಡೆದಿದೆಯಲ್ಲ, ಆ ಕೊಲೆ ನಡೆದಿರೋದಂಥ ಕುಟುಂಬದ ಸದಸ್ಯರು ನೀವಾಗಿದ್ದರೆ ನಮ್ಮ ಸಿಂಹ, ನಮ್ಮ ಬಾಸ್ ಅಂಥೇಳಿ ಹೀಗೆ ಹೊಗಳ್ತಾ ಇರಲಿಲ್ಲ. ಸಿಂಹ, ರಾಜ, ಗಜ, ಬಾಸು. ಆ ಕೊಲೆ ಮಾಡಿರುವಂಥ ಫ್ಯಾಮಿಲಿಯ ಕಣ್ಣೀರನ್ನು ನೋಡಿದ್ರೆ ಹೊಗ್ಲಿಕ್ಕೆ ಮನಸ್ಸು ಬರುತ್ತಾ? ನೋಡಿ, ಜೈಲರ್ ಮನೆ ವಾಟೆವರ್ ಇದ್ದರೆ ಡ್ಯಾಶ್ 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 ಹಾಗೆ ನೆಮ್ಮದಿ ಇರಬೇಕು. ಈ ಥರ ನೆಮ್ಮದಿ, ಇದು ನೆಮ್ಮದಿನಾ? ಕೇಳ್ಕೊಂಬನ್ನಿ, ಬಾಸ್ ನೆಮ್ಮದಿಯಾಗಿದ್ದೀರಾ ಬಾಸ್ ಅಂತ. ಕೈಯಲ್ಲಿ ಕಾಫಿ ಕಪ್ ಇಟ್ಕೊಂಡು ಸಿಗರೇಟ್ ಹಿಡ್ಕೊಂಡ್ಬಿಟ್ರೆ ನೆಮ್ಮದಿನಾ ಅದು? 4 ಗೋಡೆಗಳ ಮಧ್ಯೆ ಜೈಲಿನಲ್ಲಿ ಬಂದಿಯಾಗಿ ಈ ರೀತಿ, ಅದು ಕೂಡ ಹೇಳಿ ಕೇಳಿ ಒಂದು ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರುವಂಥ ದರ್ಶನ್ಗೆ ಈ ರೀತಿ ಅಂಧಾಭಿಮಾನ. ಈ ಅಂಧಾಭಿಮಾನ ಇದೆಯಲ್ಲ, ಅಂಧಾಭಿಮಾನಕ್ಕೆ ಲಿಮಿಟೇ ಇಲ್ಲ ರೀ. ನಿಜಕ್ಕೂ ಕೂಡ ಇದು ಲಿಮಿಟ್ ಮೀರಿ ಹೋಗ್ತಾ ಇದೆ. ನಿಮ್ಮ ಮನೆಯಲ್ಲೇ ಯಾವುದಾದ್ರೂ ಕೊಲೆ ಆಗಿದ್ದರೆ, ನಿಮ್ಮ ಮನೆಯಲ್ಲೇ ಆ ರೇಣುಕಾ ಸ್ವಾಮಿ ಅಂತ ವ್ಯಕ್ತಿ ಮರಣ ಹೊಂದಿದ್ರೆ ಸಂಭ್ರಮ ಪಡಲಿಕ್ಕೆ ಆಗ್ತಿತ್ತಾ? ದರ್ಶನ್ನ ಹೊಗಳಿಕ್ಕಾಗ್ತಿತ್ತಾ? ದರ್ಶನ್ನ ಹೊಗಳಿ ಅಟ್ಟಕ್ಕೇರಿಸಿ ಯಾವ ಅನುಕರಣೆ ಇದು? ಯಾವ ಅಭಿಮಾನ ಇದು? ಯಾವ ಕಾರಣಕ್ಕಾಗಿ ಸಂಭ್ರಮ ಇದು? ಅರೆ, ಜೈಲಿನಲ್ಲಿರೋದು ಏನು ಸಣ್ಣ ಪುಟ್ಟ ಕೇಸಲ್ಲ, ಕೊಲೆ ಕೇಸು. ರಾಜ್ಕುಮಾರ್ ಒಂದು ಸಲ ಎಲ್ಲೋ ನನ್ನನ್ನು ನೋಡಿ ಎಷ್ಟು ಜನ ಅನುಕರಣೆ ಮಾಡ್ತಾರೆ ಅಂತ ಹೇಳಿ ಸಿನಿಮಾಗಳಲ್ಲಿ ಸಿಗರೇಟ್ ಸೇದಲಿಲ್ಲ, ಮದ್ಯಪಾನ ಮಾಡಲಿಲ್ಲ. ನನ್ನ ಅಭಿಮಾನಿಗಳು ನಾನು ಸಿಗರೇಟ್ ಸೇದಿದ್ರೆ ಎಲ್ಲರೂ ಕೂಡ ಸಿಗರೇಟ್ ಸೇದಬಹುದು ಅಥವಾ ನನ್ನನ್ನು ಅನುಕರಣೆ ಮಾಡ್ಬೋದು, ಕೆಟ್ಟ ಚಟವನ್ನು ಅಂಟಿಸ್ಕೊಳ್ಬೋದು ಅಂಥೇಳಿ ಯಾವತ್ತೂ ರಾಜ್ಕುಮಾರ್ ಸಿಗರೇಟನ್ನು ಬಳಸಲೇ ಇಲ್ಲ ಅವರ ಸಿನಿಮಾದಲ್ಲಿ, ಮದ್ಯಪಾನ ಮಾಡಲೇ ಇಲ್ಲ ಅವರ ಸಿನಿಮಾದಲ್ಲಿ. ಮದ್ಯಪಾನ ಮತ್ತು ಸಿಗರೇಟನ್ನು ದೂರ ಇಟ್ಟಿದ್ರು, ಅದು ಮೇಲ್ಪಂಕ್ತಿ ಹಾಕಿಕೊಟ್ಟಿದ್ರು. ನನ್ನ ಅಭಿಮಾನಿಗಳು ದೇವರು ಅಂತ ಹೇಳ್ತೀನಲ್ಲ, ದೇವರನ್ನು ದೇವರ ಸ್ಥಾನದಲ್ಲಿಯೇ ನೋಡಬೇಕು. ದೇವರನ್ನು ಯಾವ ಕಾರಣಕ್ಕೂ ಕೂಡ ತಪ್ಪು ದಾರಿಗೆಳಿಬಾರ್ದು. ನನ್ನ ಹಾಗೆ ಅವರು ಕೂಡ ತಪ್ಪು ದಾರಿಗೆ ಬರಬಾರ್ದು ಅಂತ ಹೇಳಿ ಯಾವ ಸಿನಿಮಾದಲ್ಲೂ ಕೂಡ ಅವರು ಸಿಗರೇಟ್ ಬಳಸಲಿಲ್ಲ, ಮದ್ಯಪಾನ ಮಾಡಲಿಲ್ಲ. ಅದು ಅಭಿಮಾನ ಅಂತ ಹೇಳಿದ್ರೆ, ಗೌರವ ಅಂತ ಹೇಳಿದ್ರೆ, ಮಾದರಿ ಅಂತ ಹೇಳಿದ್ರೆ. ಈ ಮಾದರಿಯನ್ನು ನಾವು ಯಾವ ಅಂಶಗಳಲ್ಲಿ ಉಲ್ಲೇಖ ಮಾಡ್ತೀವಿ? ಅರೆ, ಸಿಗರೇಟ್ ಸೇದ್ತಾ ಇದ್ದಾರೆ ನಮ್ಮ ಬಾಸ್ ಅಂತ ಹೇಳಿ ಆ ಜೈಲಿನಲ್ಲಿ ಸೇದುವಂಥ ಸಿಗರೇಟನ್ನು ಅನುಕರಣೆ ಮಾಡಿ ಇನ್ನೂ ಕೆಲವಷ್ಟು ಜನ ಸಿಗರೇಟ್ ಸೇದಬೇಕಾ? ಇನ್ನೂ ಕೆಲವಷ್ಟು ಜನ ಮದ್ಯಪಾನ ಮಾಡಬೇಕಾ? ಇನ್ನೂ ಕೆಲವಷ್ಟು ಜನ ಈ ಕೊಲೆ ಆರೋಪಗಳಲ್ಲಿ ಸಿಲುಕಿ ಹಾಕ್ಕೊಳ್ಬೇಕಾ? ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಮಾಡಬೇಕಾ? ಬಿಟ್ಬಿಡಿ ಒಂದು ಭಾಗ ರೀ. ಅವ್ರು ಕೂತ್ಕೊಂಡಿರೋದು ಯಾರ ಜೊತೆಗೆ? ಮಹಾನ್ ಸಾಧಕರ ಜೊತೆಗ, ಕವಿಗಳ ಜೊತೆಗ, ವಿಜ್ಞಾನಿಗಳ ಜೊತೆಗ, ಈ ದೇಶಕ್ಕೆ, ಈ ರಾಜ್ಯಕ್ಕೆ ಹೆಮ್ಮೆ ಪಡುವಂಥ ಮಕ್ಕಳ ಜೊತೆಗ, ಸಾಧಕರ ಜೊತೆಗ? ಇಲ್ಲ, ಅವರು ಕುಳಿತುಕೊಂಡಿದ್ದು ಒಬ್ಬ ನಟೋರಿಯಸ್ ರೌಡಿಯ ಜೊತೆಗೆ. ಪಕ್ಕದಲ್ಲಿ ಸೀಟ್, ಅಲ್ಲಿ ಕೂತ್ಕೊಂಡಿರುವಂಥ ಹಾಸನಗಳನ್ನು ಶೇರ್ ಮಾಡಿಕೊಂಡಿದ್ದು ಒಬ್ಬ ನಟೋರಿಯಸ್ ರೌಡಿಯ ಜೊತೆಗೆ.
ವಿಲ್ಸನ್ ಗಾರ್ಡನ್ ನಾಗ ಆತನ ಮೇಲೆ ಎಷ್ಟು ಆರೋಪಗಳಿದೆ. ಆತ ಯಾಕೆ ಜೈಲಿಗೆ ಹೋಗಿದ್ದ? ಸಾಚಾನ? ಒಳ್ಳೆ ವ್ಯಕ್ತಿತ್ವನ? ಹಾಗಾದರೆ ದರ್ಶನ್ ನೋಡಿ ಏನು ಕಲಿಬೇಕಿಲ್ಲಿ? ದರ್ಶನ್ ಅಭಿಮಾನಿಗಳೇ ತಮ್ಮನ್ನು ತಾವು ಒಂದು ಬಾರಿ ಪ್ರಶ್ನೆ ಮಾಡ್ಕೊಳ್ಬೇಕು. ಈ ಚಿತ್ರದಲ್ಲಿ ದರ್ಶನ್ನ ನೋಡಿ ಏನು ಕಲಿಬೇಕು? ಸಿಗರೆಟ್ ಸೇದೋದನ್ನು ಕಲಿಬೇಕಾ? ಕೊಲೆ ಆರೋಪದಲ್ಲಿ ಸಿಲುಕಿ ಹಾಕ್ಕೊಳ್ಬೇಕಾ? ದರ್ಪ ತೋರಿಸ್ಬೇಕಾ? ಮದ್ಯಪಾನವನ್ನು ಕಲಿಬೇಕಾ? ಅಥವಾ ರೌಡಿಗಳ ಜೊತೆ ಕುಳಿತುಕೊಂಡು ಹೀಗೆ ಸಾವಾಸ ಮಾಡಬೇಕಾ? ಮಾತುಕತೆಯನ್ನು ಮಾಡಬೇಕಾ? ಏನು ಆದರ್ಶ ಇದೆ ಇಲ್ಲಿ? ಏನು ಆದರ್ಶ ಇದೆ ಅಂತ ಹೇಳಿ ಹೀಗೆ ಕೊಂಡಾಡ್ತಾ ಇದ್ದಾರೋ ಇವರು? ಏನು ಆದರ್ಶ ಇದೆ? ದರ್ಶನ್ ಸಿನಿಮಾ ತೆರೆಯ ಮೇಲೆ ಹೀರೋಗಿರಿ ಪ್ರದರ್ಶನ ಮಾಡಿ ಆತನ ನಿಜ ಜೀವನದಲ್ಲಿ ವಿಲನ್ ರೀತಿ ನಡೆದುಕೊಂಡ್ರೆ ಅದು ಆದರ್ಶನಾ? ನಮ್ಮ ಬಾಸು ಅಂದರೆ ಆ ಬಾಸ್ಗೆ ಬೆಲೆ ಇರುತ್ತಾ? ಅಭಿಮಾನಕ್ಕೆ ಬೆಲೆ ಇರುತ್ತಾ? ನೀವು ತೋರುವಂಥ ಪ್ರೀತಿಗೆ ಬೆಲೆ ಇದೆಯಾ? ನೀವು ತೋರುವಂಥ ಗೌರವಕ್ಕೆ ಬೆಲೆ ಇದೆಯಾ? ನಾವು ಗೌರವ ಕೊಡ್ತೀವಿ, ನಾವು ಅಭಿಮಾನವನ್ನು ಪಡ್ತೀವಿ, ಅತ್ಯಂತ ಮೆರವಣಿಗೆ ಮಾಡ್ತೀವಿ, ಹೂಮಾಲೆ ಹಾಕ್ತೀವಿ, ಪ್ರದರ್ಶನ ಮಾಡ್ತೀವಿ, ಅಚ್ಚ ಹಾಕಿಸ್ಕೊಳ್ತೀವಿ, ಸ್ಟೇಟಸ್ ಇಟ್ಕೊಳ್ತೀವಿ, ಫೇಸ್ಬುಕ್ಕಲ್ಲಿ ಹಾಕ್ಕೊಳ್ತೀವಿ, ಇನ್ಸ್ಟಾಗ್ರಾಮಲ್ಲಿ ಹಾಕ್ಕೊಳ್ತೀವಿ. ಬಟ್ ಆ ಮನುಷ್ಯನಿಗೂ ಕೂಡ ನಿಮ್ಮ ಗೌರವ, ಅಭಿಮಾನ, ಪ್ರೀತಿ, ವಿಶ್ವಾಸ ಅದನ್ನು ಉಳಿಸಿಕೊಳ್ಳುವ ಗುಣ ಇರಬೇಕಲ್ಲ. ಯಾರಾದರೂ ಒಬ್ಬರು ಬಂದು ಡಿಫೆಂಡ್ ಮಾಡ್ಕೊಳ್ರಪ್ಪ, ದರ್ಶನ್ ನಮ್ಮ ಬಾಸ್, ಇವತ್ತು ಫೋಟೋ ನೋಡಿ ನಮಗೆ ಹೆಮ್ಮೆ ಆಯಿತು, ಯಾವ ಕಾರಣಕ್ಕೆ ಹೆಮ್ಮೆ ಆಯಿತು ಅಂತ ಒಂದು ಅಂಶ ಹೇಳಿದ್ರೆ ಸಾಕಲ್ಲ. ಒಂದೇ ಒಂದು ಅಂಶ, ದರ್ಶನಲ್ಲಿ ಕುಳಿತುಕೊಂಡು ಅವರು ಮಾಡಿರುವ ಕಾರಣ, ಅವರು ತೋರಿಸಿರುವಂಥ ವಿಡಿಯೋ ಅಥವಾ ಫೋಟೋ ಏನು ಕಾಣ ಸಿಗ್ತಾ ಇದೆಯಲ್ಲ, ಇದರಲ್ಲಿ ನಮಗೆ ಹೆಮ್ಮೆ ನಮ್ಮ ದರ್ಶನ್ ಅಂತ ಹೇಳಿಕೊಳ್ಳಿಕ್ಕೆ ಏನು ಸಿಗ್ತಾ ಇದೆ? ನಮ್ಮ ದರ್ಶನ್ ನಮ್ಮ ಬದುಕಿನ ದಾರಿದೀಪ, ದರ್ಶನ್ ನಮಗೆ ಬಾಳಿಗೆ ಆದರ್ಶ. ಬದುಕಿದ್ರೆ ದರ್ಶನ್ ಥರನೇ ಬದುಕಬೇಕು ಅಂತ ಯಾವನಾದರೂ ಬಂದು ಹೇಳಲಿಕ್ಕೆ ಸಾಧ್ಯವಿದೆಯಾ? ಬದುಕಿದ್ರೆ ದರ್ಶನ್ ಥರನೇ ಬದುಕಬೇಕು ಅಂತ. ಕನ್ನಡ ಇಂಡಸ್ಟ್ರೀಲಿ, ಕನ್ನಡ ಚಲನಚಿತ್ರ ರಂಗದಲ್ಲಿ ಬದುಕಿದ್ರೆ ರಾಜ್ಕುಮಾರ್ ಥರ ಬದುಕಬೇಕು ಅಂತ ಹೇಳಿ ಎಷ್ಟೋ ಜನ ಸಿಟಿ ಬಿಟ್ಟು ಹಳ್ಳಿಗಳಿಗೆ ಹೋಗಿ ರೈತರಾದರು. ಆದರ್ಶ ಅಂದರೆ ಅದು ಬದುಕನ್ನು ಬದಲಿಸುವಂಥ ಆದರ್ಶ, ಅದು ನಮ್ಮ ಜೀವನವನ್ನು ಬೆಳಗುವಂಥ ಆದರ್ಶ ಅದು. ಬಟ್ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಇದು ಅಂಧಾಭಿಮಾನ. ಹೇಳ್ಕೊಳ್ಳೋಕೆ ಒಂದೇ ಒಂದು ಕಾರಣ ಇಲ್ಲ ಅಂತ ಹೇಳಿದ್ರು ಕೂಡ ಅಂಧಾಭಿಮಾನ ಮಾತ್ರ ಹೆಚ್ಚಾಗ್ತಾ ಹೋಗ್ತಾ ಇದೆ. ನಿಜಕ್ಕೂ ಕೂಡ ಇದು ವಿಪರ್ಯಾಸ ಅಂತ ಅನ್ನೋದಕ್ಕಿಂತ ಬೇರೆ ಪದಗಳೇನು ಸಿಕ್ಕಂಗೆ ಕಾಣಿಸ್ತಾ ಇಲ್ಲ.